ಹಾವೇರಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ದಲಿತರಾದ ಸಿಎಂ ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂತೆ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡರು. ಸಿದ್ದರಾಮಯ್ಯ ಅವರ ಅಧಿಕಾರಾವಧಿ ದಾಖಲೆಗಳನ್ನ ಮುರಿದ್ರೂ ಕೂಡ ಅವರು ಆ ದಾಖಲೆಗಳನ್ನ ಹೊಂದಿದ್ದಾರೆ. ಅನ್ಯಾಯವಾಗಿದ್ರೂ ಕೂಡ ಅವರಿಗೆ 7 ವರ್ಷ ಮುಖ್ಯಮಂತ್ರಿ ಸ್ಥಾನ ಸಿಕ್ಕಿದೆ. ಹಾಗಾದ್ರೆ ಎಲ್ಲರಿಗೂ ಕೂಡ ಅನ್ಯಾಯ ಆಗ್ಲಿ, ನಾವು 7 ವರ್ಷ ಮುಖ್ಯಮಂತ್ರಿ ಸ್ಥಾನವನ್ನ ಪಡ್ಕೊಳ್ತೀವಿ ಅಂತಾರೆ. ಈಗ ಹೆಚ್ಚಿನ ಅಧಿಕಾರ ಪಡೆದವರೇ ಅನ್ಯಾಯವಾಗುವ ಪ್ರಶ್ನೆಯನ್ನ ಎತ್ತಿದ್ರು ಮತ್ತು ಅದರ ಅಧಿಕಾರ ಅವಧಿಯಲ್ಲಿ ಹಿಂದುಳಿದಂತಹ ವರ್ಗದವರಿಗೆ ಏನಾದ್ರೂ ಲಾಭವಾಯಿತಿ ಅಂತ ಪ್ರಶ್ನಿಸಿದ್ದಾರೆ. ಇನ್ನು ಅವರ ಅಭಿಪ್ರಾಯದಲ್ಲಿ ಹಿಂದುಳಿದ ವರ್ಗ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಸಿಎಂ ಸ್ಥಾನಕ್ಕೆ ಲೆಕ್ಕ ಕೊಡಬೇಕು. ಅವರು ಎತ್ತಿದಂತಹ ದೃಷ್ಟಿಕೋನದಂತೆ ಎಸ್ಸಿ ವ್ಯಕ್ತಿಯೇ ಮುಖ್ಯಮಂತ್ರಿ ಆಗಬೇಕು ಎಂಬ ವಾದವೂ ಕೂಡ ಕೇಳಿ ಬರ್ತಾ ಇದೆ. ಬೊಮ್ಮಾಯಿ ಅವರು ಸಿದ್ದರಾಮಯ್ಯ ಮತ್ತು ಮಹದೇವಪ್ಪರ ಬಗ್ಗೆ ಹೇಳಿದ್ರು. ಈಗ ಇವರು ಮೂಲ ಕಾಂಗ್ರೆಸ್ಸಿಗರಲ್ಲ, ಇನ್ಪುಟ್ ಕಾಂಗ್ರೆಸ್ಸಿಗರಂತೆ ಇದ್ದಾರೆ ಎಂದಿದ್ದಾರೆ. ಇನ್ನು ದಲಿತ ಋಣದಲ್ಲಿರುವಂತಹ ಕಾಂಗ್ರೆಸ್ಸಿಗರು ದಲಿತರನ್ನ ಮುಖ್ಯಮಂತ್ರಿ ಮಾಡಬೇಕು, ದಲಿತರನ್ನ ಕೇವಲ ಮೂಗಿಗೆ ತುಪ್ಪ ಹಚ್ಚುವಂತೆಯೇ ಬಾಧ್ಯರಂತೆ ಬಳಸಲಾಗ್ತಾ ಇದೆ. ಈಗ ನಿಜವಾದ ರಾಜಕೀಯ ಬದ್ಧತೆ ಇದಾದ್ರೆ ಅವರಿಗೆ ಹಕ್ಕು ಕೊಡಬೇಕಾಗಿದೆ ಅಂತ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ. ನೋಡಪ್ಪ, ಒಂದೇ ಒಂದು ಮಾತ್ರ ಹೇಳ್ತೀನಿ. ಸಿದ್ದರಾಮಯ್ಯ ಅವ್ರಿಗೆ ಅನ್ಯಾಯ ಆಗಿದೆ. ಅವ್ರ ರಾಜಕೀಯ ಬೆಳವಣಿಗೆಯನ್ನು ಭಾಳಷ್ಟು ಜನ ಸಹಿಸ್ತಾ ಇಲ್ಲ, ಷಡ್ಯಂತ್ರ ಮಾಡಿ ಮುಗಿಸ್ತಾ ಇದ್ದಾರೆ ಅನ್ನುವಂಥದ್ದು ಒಟ್ಟಾರೆ ಅರ್ಥ ಅವ್ರದ್ದು. ಈಗ ಅವರು ದೇವರಾಜ್ ಅರಸ್ ಅವರ ಅವಧಿಯನ್ನು ಮೀರಿ ಒಂದು ದಾಖಲೆಯನ್ನು ಮಾಡಿದ್ದಾರೆ. ಆ ಥರ ಅನ್ಯಾಯ, ಆ ಥರ ಆಮಿಷ, ಆ ಥರದ ಷಡ್ಯಂತ್ರ ಮಾಡಿ ಅದರ ಪರಿಣಾಮವಾಗಿ 7 ವರ್ಷ ಮುಖ್ಯಮಂತ್ರಿ ಸ್ಥಾನ ಸಿಗ್ತದೆ ಅಂತಂದರೆ ಬಹುತೇಕವಾಗಿ ಎಲ್ಲರೂ ಕೂಡ ಅಂಥ ಅನ್ಯಾಯ ಷಡ್ಯಂತ್ರ ಆಗಲಿ, ನಾನು ಕೂಡ 7 ವರ್ಷ ಮುಖ್ಯಮಂತ್ರಿ ಆಗಲಿ ಅಂತ ಕೇಳ್ಕೊಳ್ತಾರೆ ಅಷ್ಟೇ. ಈಗ ಅತಿ ಹೆಚ್ಚು ಮುಖ್ಯಮಂತ್ರಿ ಅವಧಿಯನ್ನು ಮಾಡಿದವರೇ ಅನ್ಯಾಯ ಆಗಿದೆ ಅಂತಂದರೆ ಇವತ್ತು ಅವರ ಅವಧಿಯಲ್ಲಿ ಹಿಂದುಳಿದ ವರ್ಗಕ್ಕೆ ಏನಾಗಿದೆ ಅದ್ರ ಲೆಕ್ಕ ಕೊಡಬೇಕು ಅವರು. ಈಗ ಸಿದ್ದರಾಮಯ್ಯ ಅವರು ಲೆಕ್ಕ ಕೊಡೋ ಸ್ಥಾನದಲ್ಲಿದ್ದಾರೆ. ವಿಶೇಷವಾಗಿ ಹಿಂದುಳಿದ ವರ್ಗದವ್ರಿಗೆ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗೆ ಅವರು ಅಕೌಂಟಬಿಲಿಟಿ ಕೊಡಬೇಕು, ಲೆಕ್ಕ ಕೊಡಬೇಕು. ಮತ್ತು ಎರಡನೇದಾಗಿ ಈ ಎಸ್ಸಿ ಮುಖ್ಯಮಂತ್ರಿ ಮಾಡುವಂಥದ್ದು ಮಾತಾಡ್ತಾರೆ. ಭಾಳ ಹಲವಾರು ವ್ಯಾಖ್ಯಾನ ಬರ್ತಾ ಇದ್ದಾವೆ. ಸಿದ್ದರಾಮಯ್ಯವರು ಮಾಡಿದ್ದಾರೆ, ಮಹದೇವಪ್ಪರು ಮಾಡಿದ್ದಾರೆ. ನಾನು ಒಂದು ಮಾತನ್ನು ಹೇಳ್ತೇನೆ, ಈ ಸಿದ್ದರಾಮಯ್ಯ ಮತ್ತು ಮಹದೇವಪ್ಪ ಬಿಡ್ರಿ, ಇವರು ಕಾಂಗ್ರೆಸ್ಸಿಗೆ ಇಂಪೋರ್ಟೆಡ್, ಹೊರಗಡೆಯಿಂದ ಇಂಪೋರ್ಟೆಡ್ ಕಾಂಗ್ರೆಸ್ಸಿಗರು. ಇವರೇನು ಒರಿಜಿನಲ್ ಕಾಂಗ್ರೆಸ್ಸಿಗರಲ್ಲ. ಒರಿಜಿನಲ್ ಕಾಂಗ್ರೆಸ್ಸಿಗರು ಬಸವಲಿಂಗಪ್ಪ ಅವರು, ರಂಗನಾಥ್ ಅವರು, ಖರ್ಗೆ ಅವರು, ಹಳೆಯ ಭಾಳಷ್ಟು ಘಟಾನುಘಟಿಗಳು ಈ ಕಾಂಗ್ರೆಸ್ಸನ್ನು ಬೆಂಬಲ ಮಾಡ್ಕೊಂಡು ಬಂದಿದ್ದಾರೆ. ಜನಾಂಗ ಕೂಡ ಬೆಂಬಲ ಮಾಡ್ಕೊಂಡು ಬಂದಿದೆ. ಇವತ್ತು ದಲಿತರನ್ನ ಮುಖ್ಯಮಂತ್ರಿ ಮೊದಲು ಮಾಡಬೇಕಾಗಿರುವಂಥದ್ದು ಆ ದಲಿತರ ಋಣದಲ್ಲಿರುವಂಥ ಕಾಂಗ್ರೆಸ್ನವ್ರು ಮಾಡಬೇಕು. ಕಾಂಗ್ರೆಸ್ನಲ್ಲಿ ಆಗ್ತಾರೆ ಅಂತ ಹೇಳಕತ್ತಿ 25 ವರ್ಷ ಮುಗಿಗೆ ತುಪ್ಪ ಹಚ್ಚೋ ಕೆಲಸ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ರಾಜಕೀಯ ಬದ್ಧತೆ ಇದ್ದರೆ ಅವರಿಗೆ, ದಲಿತರಿಗೆ ಏನು ಭಿಕ್ಷೆ ಅಲ್ಲ, ಅದು ಹಕ್ಕನ್ನು ಕೊಡಬೇಕು. ಯಾಕಂದರೆ ಅಷ್ಟು 75 ವರ್ಷ ನಿರಂತರವಾಗಿ ಬೆಂಬಲ ಮಾಡಿದೆ ಕಾಂಗ್ರೆಸ್ನವರು. ದಲಿತರು ಅತಿ ಹೆಚ್ಚು ಬೆಂಬಲ ಮಾಡಿರುವಂಥ ಪಕ್ಷದಿಂದ ಅವ್ರು ನಿರೀಕ್ಷೆ ಮಾಡಿದ್ದಾರೆ. ಅದರಿಂದ ಅವ್ರ ಹಕ್ಕನ್ನು ಕೊಡಬೇಕು. ಈ ಥರ ಬರೀ ಬಾಯಿ ಮಾತಿನಲ್ಲಿ ಕಾಂಗ್ರೆಸ್ನಲ್ಲಿ ಆಗ್ತದೆ ಅಂದ್ರೆ ಮತ್ತೆ ಯಾಕೆ ಮಾಡ್ತಾ ಇಲ್ಲ? ಆದ್ದರಿಂದ ಇದು ಮತ್ತೊಮ್ಮೆ ದಲಿತರಿಗೆ ದಾರಿ ತಪ್ಪಿಸುವಂಥದ್ದು, ಮೂಗು ತುಪ್ಪ ಹಚ್ಚೋ ಕೆಲಸ ನಡೀತದೆ. ಅತ್ಯಧಿಕ ಬೆಂಬಲ ನೀಡಿದ ಪಕ್ಷದಿಂದ ದಲಿತರಿಗೆ ನಿರೀಕ್ಷೆ ಇದೆ. ಆದ್ರೆ ಮತ್ತೆ ದಲಿತರಿಗೆ ಕೇವಲ ಶಕ್ತಿಯನ್ನ ತೋರಿಸುವಂತೆ ಮೂಗಿಗೆ ತುಪ್ಪ ಹಚ್ಚುವಂತಹ ಕಾರ್ಯವೇ ನಡೀತಾ ಇದೆ ಅಂತ ಅವರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಇರ್ಫಾನ್, ಕರ್ನಾಟಕ ಟಿವಿ, ಹಾವೇರಿ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ ಎಂಎಲ್ಎ ನಾಮಿನೇಷನ್ ಕಲ್ಯಾಣ ಕರ್ನಾಟಕ, ಶರಣಗೌಡ ಕಂದಕೂರು, ಗುರುಮಿಟ್ಕಲ್ ಕ್ಷೇತ್ರ, ಅಜಯ್ ಸಿಂಗ್, ಜೇವರ್ಗಿ ಕ್ಷೇತ್ರ, ಶೈಲೇಂದ್ರ ಬೆಲ್ದಾಳೆ, ಬೀದರ್ ದಕ್ಷಿಣ ಕ್ಷೇತ್ರ, ಶರಣು ಸಲಗರ್, ಬಸವ ಕಲ್ಯಾಣ ಕ್ಷೇತ್ರ, ಬಸವರಾಜ್ ಮತ್ತಮೋಡ್, ಕಲಬುರಗಿ ಗ್ರಾಮೀಣ ಕ್ಷೇತ್ರ, ಅಲ್ಲಮಪ್ರಭು ಪಾಟೀಲ್, ಕಲಬುರಗಿ ದಕ್ಷಿಣ ಕ್ಷೇತ್ರ, ಮಾನಪ್ಪ ಡಿ ವಜ್ಜಲ್, ಲಿಂಗಸುಗೂರು ಕ್ಷೇತ್ರ, ಅವಿನಾಶ್ ಜಾಧವ್, ಚಿಂಚೋಳಿ ಕ್ಷೇತ್ರ, ಹಂಪನಗೌಡ ಬದರ್ಲಿ, ಸಂದನೂರು ಕ್ಷೇತ್ರ, ರಾಘವೇಂದ್ರ ಹಿಟ್ನಾಳ್, ಕೊಪ್ಪಳ ಕ್ಷೇತ್ರ, ಗಣೇಶ್ ಕಂಪ್ಲಿ ಕ್ಷೇತ್ರ, ಕೃಷ್ಣ ನಾಯಕ್, ಹಡಗಲಿ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ ಎಂಎಲ್ಎ ಯಾರಂತ ಕಮೆಂಟ್ ಮಾಡಿ.
ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.